ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಜೂನ್ 21 ಎಂದಾಕ್ಷಣ ನಮಗೆಲ್ಲ ನೆನಪಾಗುವುದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಎಲ್ಲರಿಗೂ ಕೂಡ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ನಾವೆಲ್ಲರೂ ನಮ್ಮ ಶಾಲಾ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಯೋಗ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ನಾನು ಈಗಾಗಲೇ ಯೋಗ ದಿನಾಚರಣೆಯ ಕುರಿತಾದ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಆದಾಗ್ಯೂ ಕೂಡ ನಾನು ಇಂದು ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಕಾರಣ, ಗುರುನಾಥ್ ಸರ್ ಅವರು ಯೋಗ ದಿನಾಚರಣೆಯ ಕುರಿತಾಗಿ ಹಾಗೂ ಪ್ರಸ್ತುತ ದಿನಮಾನಗಳಲ್ಲಿ ನಮಗೆ ಯೋಗ ಎಷ್ಟು ಅವಶ್ಯಕ ಎಂಬುದನ್ನು ಒಂದು ಆಡಿಯೋದ ಮೂಲಕ, ಅಂದರೆ ಧ್ವನಿ ಸುರುಳಿಯ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರ ಅದ್ಭುತವಾದ ಮಾತುಗಳನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವುದಕ್ಕಾಗಿ ಹಾಗೂ ಅವರ ಮಾತುಗಳಿಗೆ ಪೂರಕವಾದ ಚಿತ್ರ ಸಹಿತವಾದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಕಾಮನೆಗಳನ್ನು ತಿಳಿಸುತ್ತಾ, ಪದ್ಮಾಸನದಲ್ಲಿ ಕುಳಿತು ಮೌನವ ತಾಳಲು, ಸೂರ್ಯ ನಮಸ್ಕಾರಾದಿ ತನುಕರಗಲು, ಒತ್ತಡದ ಬದುಕು ದೂರ ಸರಿಯುವುದು, ಶಾಂತಿಯ ಬೆಳಕು ಎದೆಯಲ್ಲಿ ಮೂಡುವುದು, ಇದುವೇ ಯೋಗವಲ್ಲವೇ? ಸುಮಾರು 6000 ವರ್ಷಗಳ ಹಳೆಯದಾದ ಭಾರತೀಯ ಸಂಸ್ಕೃತಿಯ ಭೌತಿಕ, ಮಾನಸಿಕ, ಆಧ್ಯಾತ್ಮಿಕ ಅಭ್ಯಾಸವಾಗಿದ್ದು, ಇದನ್ನು ಜಗತ್ತಿಗೆ ಪರಿಚಯಿಸಿದ್ದು ಭಾರತವಾಗಿದೆ. 2014ರಲ್ಲಿ ಭಾರತದ ಪ್ರಧಾನಿಯವರು ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪಿಸಲಾಗಿ ಇದಕ್ಕೆ ಹಲವು ರಾಷ್ಟ್ರಗಳು ಕೈಜೋಡಿಸಿ 2015ರಿಂದ ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸುತ್ತಿರುವುದು ಭಾರತದ ಹೆಮ್ಮೆ ಮತ್ತು ಗೌರವದ ಸಂಕೇತವಾಗಿದೆ. ಅಂತೆಯೇ ಇದೇ ಜೂನ್ 21 ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತೀ ಉದ್ದವಾದ ದಿನವಾಗಿದ್ದು, ಸೂರ್ಯನಿಗೆ ವಿಶೇಷವಾದಂಥ ಮಹತ್ವವನ್ನು ನೀಡುತ್ತದೆ. ಯೋಗ ಎಂದರೆ ಕೇವಲ ನಮ್ಮ ಶರೀರವನ್ನು ಬಗ್ಗಿಸುವ ಅಥವಾ ವಿವಿಧ ಭಂಗಿಯಲ್ಲಿ ಕುಳಿತುಕೊಳ್ಳುವ ಅಭ್ಯಾಸವಲ್ಲ. ಬದಲಾಗಿ ಇದು ನಮ್ಮ ದೇಹವನ್ನು ಮನಸ್ಸಿನೊಂದಿಗೆ ಮತ್ತು ಆತ್ಮವನ್ನು ಪ್ರಕೃತಿಯೊಂದಿಗೆ ಬೆಸೆಯುವ ಒಂದು ಸುಂದರ ಕಲೆಯಾಗಿದೆ. ಒಟ್ಟಾರೆ ಯೋಗ ಎಂದರೆ ಕೂಡುವುದು. ಯೋಗ ಪಿತಾಮಹ ಪತಂಜಲಿಯವರ ಪ್ರಕಾರ ಯೋಗ ಪಥದಲ್ಲಿ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಎಂಬ 4 ಮೆಟ್ಟಿಲುಗಳಿದ್ದು, ಇವುಗಳಲ್ಲಿ ಪತಂಜಲಿ ಋಷಿವರ್ಯರು ರಾಜಯೋಗದ 8 ಅಂಗಗಳನ್ನು ಪ್ರತಿಪಾದಿಸಿದ್ದು, ಅವುಗಳೇ ಅಷ್ಟಾಂಗ ಯೋಗಗಳು. ಅವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವು ಎಲ್ಲವುಗಳನ್ನು ಸಮರ್ಪಕವಾಗಿ ಪಾಲನೆ ಮಾಡುವುದೇ ಯೋಗವಾಗುತ್ತದೆ. ಯೋಗವು ಮನಸ್ಸು, ಮಾತು, ಶರೀರ ಇವುಗಳನ್ನು ತ್ರಿಕರಣಗಳೆಂದು ಕರೆಯುತ್ತಾರೆ. ಈ ತ್ರಿಕರಣಗಳ ಶುದ್ಧಿಯಿಂದ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಳಬಹುದು. ಮನಸ್ಸು ಅತ್ಯಂತ ಸೂಕ್ಷ್ಮವಾದದ್ದು. ಅದು ವ್ಯಕ್ತವಾಗುವುದು ಮಾತು ಮತ್ತು ಮನುಷ್ಯನ ವರ್ತನೆಯ ಮೂಲಕ. ಮನಸ್ಸು, ಮಾತು ಮತ್ತು ವರ್ತನೆಗಳಿಗೆ ಆಶ್ರಯ ನೀಡುವುದು ದೇಹ. ದೇಹವು ಸ್ಥೂಲವಾದದ್ದು. ದೇಹವನ್ನು ನಿಯಂತ್ರಣ ಮಾಡುವ ಮೂಲಕ ಮಾತು, ಮನಸ್ಸು, ಬುದ್ಧಿ ಹಾಗೂ ಚಿತ್ತಗಳು ನಿಯಂತ್ರಣಕ್ಕೆ ಬರುತ್ತವೆ. ಸ್ವಪ್ರಯತ್ನದಿಂದ ಇವುಗಳನ್ನು ಪ್ರತಿಯೊಬ್ಬರೂ ಯೋಗ ಸಾಧಕನು ಮಾಡಿಕೊಳ್ಳಬಹುದು. ಇಂದಿನ ಪರಿಸರ ಮಾಲಿನ್ಯ, ನಿಯಮವಿಲ್ಲದ ಊಟ, ಜೀವನ ಶೈಲಿ, ಊಟ ತಿಂಡಿಗಳಲ್ಲಿ ಹತೋಟಿ ಇಲ್ಲದಿರುವುದು, ವಿಶ್ವವ್ಯಾಪಿಯ ಸ್ಪರ್ಧಾತ್ಮಕ ಬದುಕಿನಲ್ಲಿ ಒತ್ತಡದ ಮಾನಸಿಕ ಗೊಂದಲ, ಅನಾರೋಗ್ಯಗಳಾದ BP, ಶುಗರ್, ಅಜೀರ್ಣ, ಹಾರ್ಟ್, ಬೆನ್ನು, ಕೈಕಾಲು ನೋವು, ಶ್ವಾಸಕೋಶದ ತೊಂದರೆ, ಕ್ಯಾನ್ಸರ್, ಕ್ಷಯ, ಏಡ್ಸ್ ಮುಂತಾದ ರೋಗಗಳಿಗೆ ತುತ್ತಾಗುತ್ತಿದ್ದಾನೆ. ಇವುಗಳಿಂದ ಮುಕ್ತರಾಗಲು ಯೋಗ ನಮಗೆ ವರದಾನವಿದ್ದಂತೆ. ಅದನ್ನು ದಿನಾಲೂ ಕನಿಷ್ಠ ಅರ್ಧ ಗಂಟೆ ಯೋಗಾಭ್ಯಾಸ ಮಾಡಿ ನಿರೋಗಿಗಳಾಗಿ ಶಾಂತಿ, ನೆಮ್ಮದಿಯು ಚೈತನ್ಯಾತ್ಮಕ ಜೀವನಕ್ಕೆ ಅಡಿಪಾಯ ಯೋಗವಾಗುತ್ತದೆ. ಅಂತೆಯೇ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಂದರೆ, ಹರಿದಾಸರು ದೇಹವ ದಂಡಿಸು, ಮನವ ಮರ್ದಿಸು ಎಂಬ ಉಕ್ತಿಗಳು ಯೋಗದ ಮಹತ್ವವನ್ನು ಸ್ಪಷ್ಟಪಡಿಸುತ್ತವೆ. ಅಂತೆಯೇ ಜಗಜ್ಯೋತಿ ಬಸವೇಶ್ವರರು ಅರ್ಥರೇಖೆಯಿದ್ದು ಫಲವೇನು, ಆಯುಷ್ಯ ಇಲ್ಲದ ನಕ್ಕರ, ಅಂದರೆ ಹಣಕ್ಕಿಂತ ಆಯುಷ್ಯ ಮುಖ್ಯ, ಆಯುಷ್ಯಕ್ಕಿಂತ ಆರೋಗ್ಯ ಮುಖ್ಯ, ಆರೋಗ್ಯವೆಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯ. ಇವುಗಳನ್ನು ಪಡೆದ ಮಾನವನ ಬಾಳು ಧನ್ಯವಾಗುತ್ತದೆ. ಅಂತೆಯೇ
ಯಾರಿಗೆ ಶರೀರದ ಮೇಲೆ ಪ್ರೀತಿ ಇದೆಯೋ ಆಸನಗಳನ್ನು ಮಾಡಿ, ಯಾರಿಗೆ ಉಸಿರಿನ ಮೇಲೆ ಪ್ರೀತಿ ಇದೆಯೋ ಪ್ರಾಣಾಯಾಮ ಮಾಡಿ, ಯಾರಿಗೆ ಆತ್ಮದ ಮೇಲೆ ಪ್ರೀತಿ ಇದೆಯೋ ಧ್ಯಾನವನ್ನು ಮಾಡಿ, ಯಾರಿಗೆ ಪರಮಾತ್ಮನ ಮೇಲೆ ಪ್ರೀತಿ ಇದೆಯೋ ಸಮರ್ಪಣೆ ಮಾಡಿರಿ. ಇದುವೇ ಯೋಗದ ಸಾರವಲ್ಲವೇ? ಈ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.